ಅರ್ಕೆ ಮಾಡ್ಕೊಂಡ್ರೆ ಮುಂದೆ ಮಕ್ಕಳು ಬಗ್ಗೆ ಕೊಡ್ತಾರೆ. ಹೆಣ್ಮಕ್ಳು ಫೇವರೇಟ್ ಗೋಲ್ಗುಪ್ಪ. ಟರ್ನಿಂಗ್ ನೋಡ್ಕೊಳ್ಳಿ, ಇದು ಚಿಟನಹಳ್ಳಿ ಅಂದ್ರೆ ಚೌಡನಹಳ್ಳಿ ಟರ್ನಿಂಗ್. ಇದು ವೆಲ್ಕಮ್ ಟು ಮೈ ಲಾಗ್ ಅಭಿನಿತ್ಯಗೌಡ. ನಮ್ಮ ಹುಣಸೂರು ಮಕ್ಳಿಗೆ ಏನಾರು ಆಗ್ಬಿಟ್ಟೈತೆ ಏನೋ ಅನ್ನೋ ಫೀಲ್ ಆಯ್ತದೆ ಮನ್ಸಲ್ಲಿ ಗಾಡಿಗಳಿಗೆ ಏನಾರಾದ್ರೆ. ದಯಮಾಡಿ ಯಾರಿಗೆ ಕೆಲಸ ಕೊಡಿ ನೀವು ರೋಡ್ ಕೆಲಸನ, ಅದನ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ಕೊಡೋರು ಮಾತ್ರ ಕೆಲಸ ಕೊಡಿ. ಇಲ್ಲ ಅವ್ರಿಗೊಂದು ಕಂಡೀಷನ್ ಹಾಕಿ, ಇಲ್ಲ ಇದು ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಡ್ಲಿಲ್ವಾ ಫೈನ್ ಹಾಕ್ತಿವಿ ಅಂತ ಒಂದು ರೂಲ್ ನ ತಗೊಬನ್ನಿ, ಚೇಂಜಸ್ ಆಯ್ತದೆ. ಆಮೇಲೆ ಈ ಟರ್ನಿಂಗ್ ನೋಡ್ತಾ ಇರ್ಬೋದು ನೀವು, ಈ ಟರ್ನಿಂಗ್ ನೋಡ್ಕೊಳ್ಳಿ, ಇದು ಚಿಟನಹಳ್ಳಿ ಅಂದ್ರೆ ಚೌಡನಹಳ್ಳಿ ಟರ್ನಿಂಗ್. ಇದು ಈ ಟರ್ನಿಂಗ್ ಅಲ್ಲಿ ತುಂಬಾ ಆಕ್ಸಿಡೆಂಟ್ ಆಗಿರೋದು ನೋಡಿದ್ ನಾನು. ಈ ಟರ್ನಿಂಗ್ ಸರಿ ಇಲ್ಲ. ಇದು ಯಾವಾಗ ಟ್ರಾವೆಲ್ ಮಾಡಿದ್ರು ಆಲ್ಮೋಸ್ಟ್ ಈ ಟರ್ನಿಂಗ್ ಅಲ್ಲಿ ಆದಷ್ಟು ಕಂಟ್ರೋಲೇ ಟ್ರಾವೆಲ್ ಮಾಡಿ. ಟರ್ನಿಂಗ್ ಸರಿ ಇಲ್ಲ, ತುಂಬಾ ಡೇಂಜರ್ ಟರ್ನಿಂಗ್ ಇದು. ನಮ್ಮ ಕುಶಾಲನಗರ ಪಿರಿಯಾಪಟ್ಟಣ ಓಡಾಡ್ಬೇಕಾರೆ ಚೌಡನಹಳ್ಳಿ ಟರ್ನಿಂಗು ಬಹಳ ಡೇಂಜರ್ ಟರ್ನಿಂಗು. ಕೂರ್ಗೆ
ನಾವು ಪಿರಿಯಾಪಟ್ಟಣದಿಂದ ಕೊಪ್ಪ ಎಂಟ್ರಿ ಆಯ್ತು ಅಂದ ತಕ್ಷಣ ಆಲ್ರೆಡಿ ಆ ಕ್ಲೈಮೇಟೇ ಚೇಂಜ್ ಆಗ್ಬಿಡ್ತದೆ. ಸೋನೆ ಮಳೆ, ಮುಂದೆ ಹೋದ್ರೆ ಕುಶಾಲನಗರ, ಹೆಸರುವಾಸಿಗೆ ಟೂರಿಸಂ ಪ್ಲೇಸು, ಅದರಿಂದ ಮುಂದೆ ಹೋದ್ರೆ ಮಡಿಕೇರಿ. ಈ ಟೈಮಲ್ಲಂತೂ ಮುಗಿಲ್ಪೇಟೆ ಸಖತ್ತಾಗಿರ್ತದೆ. ತಲಕಾವೇರಿ, ಬಾಗ್ಮಂಡ್ಲ, ನಿಸರ್ಗಧಾಮ, ಆರಂಗಿ ಡ್ಯಾಮು, ಅಬ್ಬಿ ಫಾಲ್ಸು, ಕೂರ್ಗಲ್ಲಿ ತುಂಬಾ ಪ್ಲೇಸಸ್ ಇದೆ ಕಣ್ರಿ ನೋಡ್ತೀನಿ ಅಂದ್ರೆ. ಟೂರಿಸಂಗೆ ಹೆಸರುವಾಸಿಗೆ ನಮ್ಮ ಕೂರ್ಗು, ನಮ್ಮ ಮಡಿಕೇರಿ. ನಮ್ಮ ಕೊಪ್ಪದಲ್ಲಿ ಬಂದ್ರೆ ಲೆಫ್ಟ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಟಿಬಿಡಿಯನ್ ಸಿಗ್ತಾರೆ ನಿಮ್ಗೆ ಕೊಪ್ಪದಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೇ ಹೋಯ್ತವ್ರೆ. ಹೆಂಗೆ ಅಂದ್ರೆ ಅವ್ರವ್ರಿಗೆ ಗೊತ್ತಾಗ್ಬೇಕಪ್ಪ, ಎಲ್ಲ ಒಂದೇ ತರ ಇರ್ತಾರೆ ನೋಡಕ್ಕೆ. ಎಲ್ಲ ಅವ್ರನ್ನ ಹೆಂಗ್ ಗುರ್ತು ಮಾಡೋದು ಅನ್ನೋದೇ ಗೊತ್ತಾಗಲ್ಲ. ಎಲ್ಲ ಕೆಂಬು ತಗೊಳ್ತಾರೆ ಇರ್ತಾರೆ ನೋಡ್ರಿ ಅವರು. ಇದ್ದಾರೆ, ಯಾರಿಗೂ ಏನ್ ತೊಂದರೆ ಕೊಟ್ಟಿಲ್ಲ ಇಲ್ಲಿವರೆಗೆ, ಮುಂದಿಗೆ ಗೊತ್ತಿಲ್ಲ. ಇಲ್ಲಿ ತನಕ ಅಂತೂ ಒಳ್ಳೆ ಬಾಂಡಿಂಗ್ ಅಲ್ಲಿ ಇದ್ದಾರೆ. ಅಲ್ಲಿ ಸುತ್ತಮುತ್ತ ಜನಗಳದ್ದು ಒಂದು ಅಭಿಪ್ರಾಯ ತುಂಬಾ ಚೆನ್ನಾಗಿದೆ ಅವ್ರ ಜೊತೆ. ಅವ್ರ ಆಯ್ತು, ಅವ್ರ ಕೆಲಸ ಆಯ್ತು ಅಂತ ಇದ್ದಾರೆ. ಯಾಕೆಂದ್ರೆ ಅತಿಯಾಗಿ ರಿಸ್ಕ್ ಆಗಿ ತಗೊಂಡು ಏನು ಅವ್ರು ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ ಇವತ್ತವರೆಗೂ. ಅವ್ರ ಮೇಲೆ ಯಾವುದೇ ಆದ ಒಂದು ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ಸ್ ಆಗ್ಲಿ, ಇಂಥವ್ರಿಗೊಂದು ತೊಂದರೆ ಕೊಟ್ರು ಅಂತ ಏನು ಬಂದಿಲ್ಲ. ಮಳೆ ಜಾಸ್ತಿ ಇದೆ, ಈ ಮಳೆ ಟೈಮ್ಗೆ ಒಳ್ಳೆ ನಾನ್ ವೆಜ್ ಹುಡುಗರು ಸೇರ್ಕೊಂಡು ಈ ಊರಿಂದ ಹೊರಗಡೆ ಹೋಗಿ ಈ ತರ ಕಾಡು ಮೇಡಲ್ಲಿ ಏನಾದ್ರು ಮಾಡ್ಕೊಂಡು ತಿನ್ನಕ್ ಚೆನ್ನಾಗಿರ್ತದೆ ಕಣ್ರಿ. ಮಾಡ್ಕೊಂಡು ತಿಂತೀನಿ ಅಂದ್ರೆ ನೀವು ನೋಡ್ಬೋದು, ಬೈಲ್ಕೊಪ್ಪ ಫಾರೆಸ್ಟ್ ಇದು. ಇಲ್ಲೇನೆ ಕಣ್ರಿ ಅಪ್ಪು ಪುನೀತ್ ರಾಜ್ಕುಮಾರ್ ಅವರ ಜಾಕಿ ಮೂವಿ ಶೂಟಿಂಗ್ ಆಗಿದ್ದು ಅಂತ ಒಂದು ಪ್ಲೇಸ್ ಇದು ಬೈಲ್ಕೊಪ್ಪ. ಈ ಫಾರೆಸ್ಟ್ ಬಹಳ ಹೆಸರುವಾಸಿಗೆ ಫಾರೆಸ್ಟ್. ನಮ್ಮ ಕೊಪ್ಪ ಮತ್ತೆ ಕುಶಾಲನಗರದಲ್ಲಿ ಎಜುಕೇಶನ್ ಅಷ್ಟೇ ತುಂಬಾ ಚೆನ್ನಾಗಿದೆ. ನೀವೀಗ ನೋಡ್ಬೋದು ಲೆಫ್ಟ್ ಸೈಡ್ ಅಲ್ಲಿ ಹೆಸರುವಾಸಿಗೆ ಭಾರತ್ ಮಾತಾ ಕಾನ್ವೆಂಟ್ ಇದೆ. ಚಿಕ್ಕವರಿದ್ದಾಗ್ಲಿಂದನೂ ಈ ಭಾರತ್ ಮಾತಾ ಸ್ಕೂಲ್ ಬಹಳ ಫೇಮಸ್ಸು. ಇಲ್ಲಿ ಓದಿರೋರು ಯಾರು ವಿಡಿಯೋ ನೋಡಿದ್ರೆ ಹಂಗೆ ಒಂದು ಲೈಕ್, ಒಂದು ಕಮೆಂಟ್ ಮುಖಾಂತರ ತಿಳಿಸಿ ನಾವು ಇಲ್ಲಿ ಓದಿದೀವಿ ಅಂತ ಭಾರತ್ ಮಾತಾದಲ್ಲಿ. ಇನ್ ಜಸ್ಟ್ ಮುಂದೆ ಹೋದ್ರೆ ನಳಂದ ಅಂತ ಒಂದು ಸ್ಕೂಲ್ ಇದೆ, ತುಂಬಾ ಚೆನ್ನಾಗಿದೆ. ಅದು ಒಳ್ಳೆ ನೇಮ್ ಮಾಡೈತೆ. ಇಲ್ಲಿ ನೋಡಿ, ಭಾರತ್ ಮಾತಾ ಮೇನ್ ಎಂಟ್ರೆನ್ಸ್ ಗೇಟ್ ಇದು ಭಾರತ್ ಮಾತಾ. ಇಲ್ಲಿ ಓದಿರೋರು ಯಾರು ಇದ್ರೆ ತಿಳಿಸಿ. ಇನ್ನು ಕೊಪ್ಪ ಎಂಟ್ರಿ ಆದೋ ನಾವು ಇವಾಗ. ಕೊಪ್ಪ ಎಂಟ್ರಿ ಆದೋ ಇನ್ ಲೆಫ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಕಾನ್ವೆಂಟ್. ಅದು ನೇಮ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಎಜುಕೇಶನ್ ಚೆನ್ನಾಗಿದೆ. ಅಲ್ಲಿದುವೆ 1854. ಒಂದಿನ ಹೋಗಿ ಒಂದು ಕಾಫಿ ಕುಡ್ದಿಲ್ಲ, ಬಟ್ ಕುಡ್ದಿರೋರು ಯಾರು ಇದ್ರೆ ವಿಡಿಯೋ ನೋಡಿದ್ರು ತಿಳಿಸಿ ಹೆಂಗಿದೆ ಇಲ್ಲಿ ಅಂತ. ನಮ್ಮ ಈ ಕೊಪ್ಪ ಬಂದು ನಮ್ಮ ಪಿರಿಯಾಪಟ್ಟಣಕ್ಕೆ ಸೇರಿದು, ಕುಶಾಲನಗರ ಬಂದು ಮಡಿಕೇರಿಗೆ ಸೇರಿದು. ಆದ್ರೆ ಎಷ್ಟು ಡೆವಲಪ್ ಆಗಿದೆ ಅಂದ್ರೆ ಇದು ತಾಲೂಕುಗಿಂತನೂ ಮಿತ್ಮೀರಿ ಡೆವಲಪ್ ಆಗಿದೆ. ಈ ಕುಶಾಲನಗರ ಬೈಲ್ಕೊಪ್ಪ ಏನಿದೆ ಇದು ತಾಲೂಕಿನ ಮಿತ್ಮೀರಿ ಡೆವಲಪ್ ಆಗಿದೆ. ಒಂದು ಜಿಲ್ಲೆ ಲೆಕ್ಕಾಚಾರಕ್ಕಿದೆ ನಮ್ಮ ಕುಶಾಲನಗರ. ಆಲ್ಮೋಸ್ಟ್ ಅಷ್ಟು ಡೆವಲಪ್ಮೆಂಟ್ ಇದೆ. ಏನಕ್ಕೆ ಅಂದ್ರೆ ಈ ಕಡೆ ಕೊಪ್ಪದಲ್ಲಿ ಬಂದು ಟಿಬಿಡಿಯನ್ಸ್ ಇದ್ದಾರೆ, ಮುಂದೆ ಕೂರ್ಗಿಸ್ ಇದ್ದಾರೆ. ಅಂದ್ರೆ ಕ್ಲೀನ್ ಸಿಟಿ ಅಂತಾನೆ ಹೇಳ್ಬೋದು. ನಮ್ಮ ಬೈಲ್ಕೊಪ್ಪ ಮತ್ತೆ ಕುಶಾಲನಗರ ಒಳ್ಳೆ ಕ್ಲೀನ್ ಸಿಟಿ ಅಂತಾನೆ ಹೇಳ್ಬೋದು. ಬಹಳ ತುಂಬಾ ಚೆನ್ನಾಗಿದೆ. ವೆಹಿಕಲ್ಗಳೆಲ್ಲ ಜಾಸ್ತಿ. ಇನ್ನು ನೆಕ್ಸ್ಟ್ ಹೈವೇ ಆಗ್ತೈತೆ. ಆ ಕಡೆ ಹೈವೇ ಆದ್ರೆ ಇನ್ನು ವೆಹಿಕಲ್ಗಳು ಕಡಿಮೆ ಆಗ್ತದೆ, ಬೈಪಾಸ್ ಆಗ್ಬಿಟ್ರೆ. ಅಲ್ಲೇ ಇಲ್ಲಿ ಆಲ್ಮೋಸ್ಟ್ ಈ ಕೊಪ್ಪ ಕ್ಯಾಂಪ್ ಒಳಗಡೆನೆ ಹೋಗಿರೋದು ಹೈವೇ. ನೆಕ್ಸ್ಟ್ ಒಳ್ಳೆ ಒಳಗಡೆ ಆಗಿರೋದ್ರಿಂದ ಇನ್ನು ಬೈಪಾಸ್ ಆದ್ರೆ ಇದ್ರಲ್ಲಿ ಸ್ವಲ್ಪ ಕ್ರೌಡ್ ಕಡಿಮೆ ಆಯ್ತದೆ. ಯಾಕೆಂದ್ರೆ ಸಾಲ್ತಾ ಇಲ್ಲ ಈ ರೋಡು. ಈಗ ವೀಕೆಂಡ್ ಆಗ್ಬಿಟ್ರಂತೂ ಈಗೇನೋ ಪರವಾಗಿಲ್ಲ, ವೀಕೆಂಡ್ ಆಗ್ಬಿಟ್ರಂತೂ ತುಂಬಾ ವೆಹಿಕಲ್ಸೇ ಓಡಾಡಕ್ಕಾಗಲ್ಲ, ಅಷ್ಟು ಜಾಮ್ ಇರ್ತದೆ. ಬಂಪರ್ ಟು ಬಂಪರ್ ಜಾಮ್ ಇರ್ತದೆ. ಎಲ್ಲ ಈ ಮಡಿಕೇರಿ, ಮ್ಯಾಂಗ್ಳೂರ್ ಎಲ್ಲ ಹೋಗೋರೆಲ್ಲ ಟ್ರಾವೆಲ್ ಈ ಕಡೆನೇ ಮಾಡ್ತಾರೆ. ರೋಡು ಚೆನ್ನಾಗಿದೆ, ಘಾಟ್ ಸೆಕ್ಷನ್ ರೋಡ್ ಇವಾಗ. ಅದರಿಂದ ಎಲ್ಲ ಈ ಕಡೆನೆ ಟ್ರಾವೆಲ್ ಮಾಡೋದ್ರಿಂದ ಆಲ್ಮೋಸ್ಟ್ ಎಲ್ಲ ಟ್ರಾವೆಲಿಂಗ್ ಈ ಕಡೆನೆ ಜಾಸ್ತಿ ಇರೋದು. ಇನ್ ನೆಕ್ಸ್ಟ್ ಕುಶಾಲನಗರ ಕಾವೇರಿ ಮಾತೆ, ಕಾವೇರಿ ಹೊಳೆ ಸಿಗ್ತದೆ ಇವಾಗ. ಇಷ್ಟು ಟೈಮಲ್ಲಿ ಆಲ್ಮೋಸ್ಟ್ ಕುಶಾಲನಗರ ಕೊಪ್ಪ ಈ ಭಾಗೆಲ್ಲ ನೀರಲ್ಲೆಲ್ಲ ಆಲ್ರೆಡಿ ಮುಳುಗಡೆ ಆಗಿರೋದು. ಲಾಸ್ಟ್ ಈ ಮಳೆ ಟೈಮಲ್ಲಿ ಈ ಹೊಳೆ ಮೊಗ್ಲೇನಿದೆ ಇದೆಲ್ಲ ಈ ಏರಿಯಾಗಳೆಲ್ಲ ನೀರಲ್ಲಿ ಜಲಾಶಯ ಮುಳುಗೋಗ್ಬಿಡ್ತದೆ. ಆದ್ರೆ ಈ ಟೈಮು ಕಾವೇರಿ ಹೊಳೆಯಲ್ಲಿ ನೀರಿಲ್ಲ, ಅಷ್ಟು ನೀರು ಕಡಿಮೆ ಐತೆ, ಮಳೆ ಆಗಿಲ್ಲ. ನಿನ್ನೆ ಎಲ್ಲೋ ನಿನ್ನೆ ಕಂಪ್ಲಾಪುರದಲ್ಲಿ ಬರ್ತಾ ಇದೆ. ಸುಮಾರು ಹಳ್ಳಿಗಳಲ್ಲಿ ನೋಡ್ತಾ ಇದ್ದೀನಿ. ನಮ್ಮ ಕಡೆ ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ, ವ್ಯವಸಾಯಕ್ಕೆ ಮಳೆ ಆಗ್ಲಿಲ್ಲ ಅಂದ್ರೆ ಕಪ್ಪೆ ಹಬ್ಬ ಅಂತ ಮಾಡ್ತಾರೆ. ಈ ಒನ್ಕೆನ ಕಟ್ಬಿಟ್ಟು ಚಿಕ್ಕ ಮಕ್ಳುಗಳಿಗೆ ಒಟ್ಟು ನಿರ್ವಹಣೆ ಅಂದ್ರೆ ಬಟ್ಟೆಗಳೆಲ್ಲ ತೆಗೆದುಬಿಟ್ಟು ಅವ್ರಗಳಿಗೆ ಒಂದು ಕಪ್ಪೆನ ಕಟ್ಬಿಟ್ಟು ಒನ್ಕೆಗೆ ಒಂದು ಮೆರವಣಿಗೆ ಮಾಡಿ ಅದನ್ನ ಒಂದು ಮರದ ಕೆಳಗಡೆ ಒಂದು ಅಲ್ಲಿ ಏನು ಈ ಊರಲ್ಲಿ ಏನ್ ಕಲೆಕ್ಟ್ ಮಾಡಿರ್ತಾರೆ ಆ ದಿನಸಿಲಿ ಅಡಿಗೆನ ಮಾಡಿ ಅಲ್ಲಿ ಅಂದನ ಮಾಡಿ ದೇವ್ರಿಗೆ ಪೂಜೆ ಮಾಡಿ ನೈವೇದ್ಯ ಇಟ್ಟು ಪೂಜೆ ಮಾಡ್ತಾರೆ ಮಳೆ ಬರಲಿ ಅಂತ. ಕಾವೇರಿ ಹೊಳೆ ನೋಡ್ತಾ ಇರ್ಬೋದು ನೀವು, ನೀರಿಲ್ಲ ಕಾವೇರಿ ಹೊಳೆಲಿ. ಮೊದ್ಲೆಲ್ಲ ಜನ ಬಗ್ ನೋಡ್ತಿದ್ರು ಅಂತೆಲ್ಲ ಜಾಲರಿ ಎಲ್ಲ ಹಾಕಿದ್ದಾರೆ. ಈಗ ಒಂದ್ ಒಳ್ಳೆ ಕೆಲಸ ಮಾಡಿದ್ರೆ ನೋಡಿ, ಅಲ್ಲಿ ನೋಡ್ತಾ ಇರ್ಬೋದು ನೀವು, ನೀರೇ ಕಾಣ್ತಲ್ಲ. ಲಾಸ್ಟ್ ಇಯರ್ ಈ ಹಳೆ ಬ್ರಿಡ್ಜ್ ಏನೈತೆ ಇದಕ್ಕೆ ಹೊಡ್ಕೊಳ್ಳೋದು ನೀರು, ಅಷ್ಟು ನೀರಿತ್ತು. ಕುಶಾಲನಗರ ಎಂಟ್ರಿ ಬೋರ್ಡ್ ಇದು.